ಇನ್ನು ಈ 30 ವರ್ಷ ಹಿಂದಿನ ಬ್ರಿಡ್ಜಿದು ಇದ್ದಕ್ಕಿದ್ದಂಗೆ ಹೊತ್ಕೊಂಬಿತ್ತು. ಗುಜರಾತ್ನಲ್ಲಿ ನಡೆದಿರುವಂಥ ಘಟನೆ, ವಡೋದರದಲ್ಲಿ ಈ ರೀತಿ ಸೇತುವೆ ಕೊಲಾಪ್ಸ್ ಆಯಿತು. ಮೊದಲು 2 ಸತ್ರು ಅಂತ ಅಂದ್ಕೊಂಡಿದ್ವಿ, ಈಗ 9ಕ್ಕೆ ಏರಿದೆ. ಮಾಹಿ ಸಾಗರ್ ನದಿಗೆ ಬ್ರಿಡ್ಜ್ ಹೊತ್ಕೊಂಬಿತ್ತು. 2 ಟ್ರಕ್ಗಳು, ಒಂದು ಬೊಲೆರೋ ಕಾರು ಮತ್ತು ಒಂದು ಪಿಕಪ್ ವಾಹನ ಪೀಕ್ ಅವರಲ್ಲೇ ಬಿದ್ದಿದೆ. ನೋಡಿ, ಇದು ಸೇತುವೆಗಳ ಗುಣಮಟ್ಟದ ಬಗ್ಗೆ ಒಂದು ದೊಡ್ಡ ಮಟ್ಟದ ತನಿಖೆ ಆಗಬೇಕು ದೇಶಾದ್ಯಂತ. ಬಿಹಾರದಲ್ಲಿ ನೋಡಿ ಯಾವ ಪರಿ ಸೇತುವೆಗಳು ಬಿದ್ದಿವೆ ಅಂತಂದರೆ ದಾಖಲೆ. 3 ವರ್ಷದಲ್ಲಿ ಬಿದ್ದಿರುವಂಥ ಸೇತುವೆಗಳಿದಾವಲ್ಲ, ದಾಖಲೆ ಇದು. ಕರ್ನಾಟಕದಲ್ಲೂ ಕೂಡ ಇದರ ಬಗ್ಗೆ ಗಮನ ಕೊಡಬೇಕು. ಎಷ್ಟೆಷ್ಟು ವಯಸ್ಸಿನ ಸೇತುವೆಗಳಿವೆ, 25, 30, 40 ವರ್ಷ ಆಗಿರುವಂಥ ಸೇತುವೆಗಳನ್ನು ನಿಜಕ್ಕೂ ಪರಿಶೀಲನೆ ಮಾಡಬೇಕು. ಎಲ್ಲೋ ನಮ್ಮಲ್ಲಿ ಏನಾದರೂ ಆದಮೇಲೆ ನೋಡೋಣ ಬಿಡಿ ಅಲ್ಲ, ಒಂದು ಪಾಠ ಇದು. ಇನ್ನೊಂದೆರಡು ಜನ ನದಿಯಲ್ಲಿ ಕೊಚ್ಕೊಂಡು ಹೋಗ್ತಾ ಇದ್ರು, 8 ಜನರನ್ನು ರಕ್ಷಣೆ ಮಾಡಿದ್ದಾರೆ. ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ಸೇತುವೆನೇ ಕುಸಿದಿರೋದು. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಬಹಳಷ್ಟು ಜನ ದಿಗ್ಭ್ರಮೆ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಿ ಮೋದಿ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಸಂತಾಪ ವ್ಯಕ್ತಪಡಿಸಿದ್ದಾರೆ. ಟ್ವೀಟ್ ಮಾಡಿದ್ದಾರೆ ಪ್ರಧಾನಿ ಮೋದಿ. ಜೊತೆಗೆ ಪರಿಹಾರವನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಕುಟುಂಬಕ್ಕೆ ತಲಾ 2 ಲಕ್ಷ ರೂಪಾಯಿ, ಗಾಯಗೊಂಡವರಿಗೆ 50,000 ರೂಪಾಯಿ. ಆದರೆ ಸೇತುವೆಗಳು ಯಾಕೆ ಬೀಳ್ತಾ ಇವೆ, ಇದಕ್ಕೆ ಸಂಬಂಧಪಟ್ಟಂಗೆ ತನಿಖೆ ಆಗಬೇಕು. ನಾನು ಹೇಳ್ತಾ ಇದ್ದೆ, ಈ ಒಂದಷ್ಟು 25, 30, 40 ವರ್ಷ, 50 ವರ್ಷ ಸೇತುವೆಗಳಿದಾವಲ್ಲ, ಅವುಗಳನ್ನು ಬಹಳ ನಾವು ವಿಶೇಷ ಮುತುವರ್ಜಿಯಿಂದ ನೋಡಬೇಕು, ಭಾಳ ಹುಷಾರಾಗಿರಬೇಕು ಅದ್ರ ಮೇಲೆ ಚಲಿಸುವಂಥ ಸಂದರ್ಭದಲ್ಲಿ. ಒಂದಷ್ಟು ಇದಕ್ಕೆ ಸಂಬಂಧಪಟ್ಟಂಗೆ ತಜ್ಞರನ್ನು ನೇಮಿಸಬೇಕು. ಅದರ ಸ್ಥಿತಿಗತಿಗಳು, ಅದರ ಕ್ವಾಲಿಟಿ ಎಷ್ಟರ ಮಟ್ಟಿಗಿದೆ ಅಂತ ನೋಡಲಿಕ್ಕೆ, ಇಲ್ಲಂದರೆ ಕಷ್ಟ ಆಗುತ್ತೆ.